ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ಮಾವಿನಕಾಯಿಂದ 2 ರೆಸಿಪಿ ತೋರಿಸ್ತೀನಿ. ಮಾವಿನಕಾಯಿ ಸೀಸನ್ನಲ್ರಿ, ಈಗ ಸೀಸನ್ ಇರುವಾಗಲೇ ಮಾವಿನಕಾಯಿ ಎಲ್ಲ ರೆಸಿಪಿಗಳನ್ನು ನಾವು ಮಾಡ್ಕೊಂಡು ಊಟ ಮಾಡಬೇಕು. ಫಸ್ಟ್ ನೋಡಿರಿ, ಮಾವಿನಕಾಯಿ ಚಟ್ನಿ ತೋರಿಸ್ತೀನಿ. ಇಲ್ಲೇ ಸ್ವಲ್ಪ ಹುಳಿ ಇರಬೇಕು ಮಾವಿನಕಾಯಿ. ಇವು ತೋತಾಪುರಿ ಆದರೂ ಹುಳಿ ಅದಾವು, ಸಿಹಿ ಹುಳಿ ಅದಾವು. ಇಲ್ಲೆಲ್ಲ ಪದಾರ್ಥಗಳನ್ನು ಇಟ್ಟೇನಿ ಚಟ್ನಿಗೆ ಹಾಕವು. ನೆನೆಸಿದಂಥ ಕಡಲೆಬೇಳೆ ನೆಂದಿರ್ಬೇಕು ಚಲೋ. ಅವು ರಾತ್ರಿ ಹಾಕಿ ಬೆಳಗ್ಗೆ ಮಾಡಕತ್ತೇನೆ ನಾನೀಗ. ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಬೆಲ್ಲ, ಕೊತ್ತಂಬರಿ ಇದೆಲ್ಲ ಬೇಕು. ಮಾವಿನಕಾಯಿ ನೋಡಿರಿ, ಒಂದು ಮಾವಿನಕಾಯಿ ಮೇಲಿನ ಸಿಪ್ಪಿ ಎಲ್ಲ ತೆಗೆದು ಒಳಗಿನ ತಿಳಲು ಮಾತ್ರ ತೊಗೊಂಡೇನಿ. 1 ಗಡ್ಡೆ ಬೆಳ್ಳುಳ್ಳಿ, 1/4 ಸ್ಪೂನ್ ಜೀರಿಗೆ ಭಾಳ ಬೇಡ. ಇಲ್ಲಿ ನೆನೆಸಿದಂಥ ಬ್ಯಾಳೆ ಹಾಕಾಕತ್ತಾನೆ. 1 ಮಾವಿನಕಾಯಿ ಸಿಪ್ಪಿ ತೆಗೆದಿದ್ದು ಒಳಗಿನ ತೆಳಲು, ನೆನೆದಂಥ ಬೇಳೆ, ಒಂದು ಗಡ್ಡೆ ಬೆಳ್ಳುಳ್ಳಿ, ಇವು ಜವಾರಿ ಗಡ್ಡೆ ಮೇಲಿನ ಸಿಪ್ಪಿ ತೆಗೆದಿಲ್ಲ. 1/4 ಸ್ಪೂನ್ ಜೀರಿಗೆ ಭಾಳ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ 1 ದೊಡ್ಡ ಸ್ಪೂನ್ಲೆ 1 ಸ್ಪೂನ್, ಬೆಲ್ಲ ಹುಳಿಗೆ ತಕ್ಕಷ್ಟು ಬೆಲ್ಲ, ಕೊತ್ತಂಬರಿ ಇಷ್ಟು ಹಾಕಿ ತರಿಯಾಗಿ ರುಬ್ಬಬೇಕು. ನೈಸ್ ಪೇಸ್ಟ್ ಆಗಬಾರ್ದದು, ರುಚಿ ಬರಲ್ಲ. ತರಿಯಾಗಿರಲಿ ಸ್ವಲ್ಪ. ನೋಡಿರಿ, ಈ ಥರ ಇರಬೇಕು. ಸೂಪರ್ ಟೇಸ್ಟಿಯಾದಂಥ ಒಂದು ಮಾವಿನಕಾಯಿ ಚಟ್ನಿ. ಅನ್ನಕ್ಕೂ ಸೈ, ರೊಟ್ಟಿಗೂ ಸೈ, ಚಪಾತಿಗೂ ಸೈ, ಬರೀ ಬಾಯಲ್ಲೇ ತಿನ್ನಂಗಾಗಿರ್ತೈತೆ ರೀ. ಸೂಪರ್ ಟೇಸ್ಟಿಯಾದಂಥ ಒಂದು ಚಟ್ನಿ ರೆಡಿ ಆಯಿತು. ಇನ್ನು 2ನೇ ರೆಸಿಪಿ ಅದೇ ಸೇಮ್. 1 ಮಾವಿನಕಾಯಿ ಮೇಲಿನ ಸಿಪ್ಪಿ ತೆಗೆದು ತಿಳಲನ್ನು ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಬೇಕು. ನೋಡಿರಿ, ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಹೆಚ್ಚಬೇಕು ಮಾವಿನಕಾಯಿನ. ಹಸಿ ಪಳವು ಅಂತಾರೆ ಇದಕ್ಕೆ. ಒಂದು ಚಟ್ನಿ ರೆಸಿಪಿ ಆಯ್ತು. ಇದು ಹಸಿ ಪಳವು ಬಿಸಿ ಪಳವೂ ಮಾಡ್ತಾರೆ. ಇದಕ್ಕೆ ಉಪ್ಪು ಹಾಕೋಣ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಖಾರ ಪುಡಿ ಒಂದು ಸ್ವಲ್ಪ ಖಾರ ಹತ್ತಬೇಕು ಬಾಯಿಗೆ. ಇದು ಖಾರ ಐತಿ, ಅದಕ್ಕೆ ಸ್ವಲ್ಪ ಹಾಕತ್ತೀನಿ. ಆನಂತರ ಉಪ್ಪು, ಖಾರ, ಸ್ವಲ್ಪ ಸಕ್ಕರೆ ಹಾಕಬೇಕು. ಸಕ್ಕರೆ ಒಂದು ಸಣ್ಣ ಸ್ಪೂನ್ಲೆ 1 ಸ್ಪೂನ್ ಎಣ್ಣೆ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಹಸಿ ಪಳವು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನೋಡಿರಿ, ಇದನ್ನು ಬರೀ ಬಾಯಲ್ಲೇ ತಿನ್ನೋದು, ಊಟದ ಜೊತೆ ಅಲ್ಲ, ಹಾಗೇ ತಿನ್ನೋದು. ಎಷ್ಟಾದರೂ ತಿಂತಾರೆ ನೋಡಿರಿ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಉಪ್ಪು, ಖಾರ, ಹುಳಿ ಮಸ್ತ್ ಸಿಹಿ ಮಸ್ತಾಗಿರ್ತೈತಿ. ರೆಡಿ ಆಯ್ತು ನೋಡಿರಿ ನಮ್ಮ ಹಸಿ ಪಳವು. ಖಾರ ಕಡಿಮೆ ಅನ್ನಿಸ್ತು, ಒಂದು ಸ್ವಲ್ಪ ಖಾರ ಹತ್ತಬೇಕದು ಬಾಯಿಗೆ, ಅಂದ್ರೆ ರುಚಿ ಬರ್ತೈತಿ. ನೀವು ಮಾಡಿ, ಮಕ್ಕಳೆಲ್ಲ ಮನೆಯಾಗಿರ್ತಾರೆ, 1-2 ಸ್ಪೂನ್ ತಿನ್ನಿರಿ, ಮಸ್ತ್ ಟೇಸ್ಟಿಯಾಗಿರ್ತೈತಿ. ನೋಡಿರಿ, ರೆಡಿ ಆಯ್ತು ನಮ್ಮ ಹಸಿ ಪಳವು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.